ಯಾಕಂದ್ರೆ ಇವತ್ತು ಅವ್ರ ತಂದೆ ತಾಯಿನೇ ಇವತ್ತು ಒಂದು ಪೋಸ್ಟರ್ನ ರಿಲೀಸ್ ಮಾಡಿದ್ರು, ನಮ್ಮ ಮೂವಿ ಪೋಸ್ಟರ್ನ. ನಾನು ಈಗಲೇ ಹೇಳ್ಬಿಟ್ರೆ ಅದು ಏನು ಹುಡುಕ್ತೀನಿ ಅನ್ನೋದೇ ತಾನೇ ಸಿನಿಮಾ. ಒಬ್ರಿಗೂ ಕಂಪ್ಲೀಟ್ ಸ್ಟೋರಿ ಹೇಳಿಲ್ಲ, ಯಾಕಂದ್ರೆ ಒಂದ್ ಲೈನ್ ಸ್ಟೋರಿಗೇನೆ ಅವ್ರು ಫೀಲ್ ಆಗಿದ್ದಾರೆ. ಸರ್, ಅಂದರೆ ಜನರಲ್ ಆಗಿ ಯಾವುದು ಟಫ್ ಅಂತ ನಾನು ಅಂದ್ಕೊಳ್ಳಲ್ಲ ಸರ್. ಸಿನಿಮಾ ಮುಂದೆ ಕೂತಾಗ ಆ ಎಂಟೈರ್ ಸೀನ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದು ತಾನಾಗೆ ಮಾಡಿಸ್ಕೊಂಡು ಹೋಯ್ತು. ಕೆಲವೊಂದು ಏನಂದರೆ ಚೆನ್ನಾಗಿರೋದಿಲ್ಲ ಗೊತ್ತಾ, ಕೆಲವೊಂದು ವಿಜುವಲಿ ಅಷ್ಟು ಜಸ್ಟಿಫೈ ಮಾಡಿರೋದಿಲ್ಲ. ಸೊ ಅಂಥದ್ದು ತುಂಬ ಕಷ್ಟ ಆಗುತ್ತೆ, ಯಾಕಂದ್ರೆ ಏನು ಹಾಕ್ಲಿ ಅಂತ. ಇಲ್ಲಿ ಆ ಕತೆ ಆ ವಿಜುವಲೈಸೇಷನ್ ತುಂಬ ಅದು ಕ್ಯಾರಿ ಮಾಡ್ಕೊಂಡು ಹೋಯ್ತು. ಯಾವುದು ನಾನು ತುಂಬ ಕಷ್ಟಪಟ್ಟು ಮಾಡಿದೆ, ತುಂಬ ಸ್ಟ್ರಗಲ್ ಮಾಡಿದೆ ಹಂಗೆ ಏನೂ ಇಲ್ಲ. ಆ ಕತೆ ತುಂಬ ಚೆನ್ನಾಗಿ ನನ್ನ ಜೊತೆ ಮ್ಯೂಸಿಕ್ನ ಕ್ಯಾರಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತು. ಓವರಾಲ್ ಆಗಿ ತುಂಬ ಚಾಲೆಂಜಿಂಗ್ ಆಗಿತ್ತು, ಖುಷಿ ಕೊಟ್ಟಂಥ ಕತೆ. ಓವರ್ ಆಲ್ ಜರ್ನಿ ಅಂದರೆ ನನಗೆ ಸರ್ ಫಸ್ಟು ಸ್ಟೋರಿ ನನಗೆ ಹೇಳ್ದಾಗಲೇ ನಂಗೆ ಗೊತ್ತಿತ್ತು ಇದು ನಂಗೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಅಂತ. ಯಾಕಂದರೆ ಮೋರ್ ದೆನ್ ಆ್ಯಕ್ಟಿಂಗ್ ವೈಸ್ ಓಕೆ, ಯಾಕಂದರೆ ಸರ್ಕಾರಿ ಶಾಲೆ ಹೆಚ್ಚೆಟ್ಗಿಂತ ಮುಂಚೆನೂ ನಾನು ಕೆಲವೊಂದು ಚಾಲೆಂಜಿಂಗ್ ಪಾತ್ರ ಮಾಡಿದ್ದೆ. ಕೃಷ್ಣ ತುಳಸಿ ಫಿಲ್ಮಲ್ಲಿ ಕೊರ್ಡಿಯಾಗಿ ಮಾಡಿದ್ದೆ. ಸೊ ಆ್ಯಕ್ಟಿಂಗ್ ವೈಸ್ ಇಟ್ಸ್ ಓಕೆ ಫಾರ್ ಮಿ. ಬಟ್ ಆದರೆ ನನಗೆ ಒಂದು ಫಿಲಮಲ್ಲಿ ಫಿಸಿಕಲ್ ಚಾಲೆಂಜ್ ನನಗೆ ತುಂಬ ಇತ್ತು. ಯಾಕಂದರೆ ಫಸ್ಟ್ ನಾನು ಈ ಒಂದು ಫಿಲಮಲ್ಲಿ ಏನು ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದೆ ಅದೇ ನಮಗೆ ಆ ಥರ ಒಂದು ಕಾಸ್ಟ್ಯೂಮ್ ಹಾಕ್ಕೊಂಡು ನಾವು ಹಾರೋದು ರನ್ನಿಂಗ್ ಎಲ್ಲ ಆ್ಯಸ್ ಎ ಗರ್ಲ್ ನಮಗೊಂದು ಸ್ವಲ್ಪ ಅದು ಕಂಫರ್ಟಬಲ್ ಇರಲ್ಲ. ಸೊ ನಾನು ಇಡೀ ಫಿಲಮ್ ಪೂರ್ತಿ ನಾನು ಅದೇ ಥರ ಡ್ರೆಸ್ ಹಾಕ್ಕೊಂಡು ಬೈಕಲ್ಲಿ ಹೋಗ್ತಿದ್ದೀನಿ, ಆ ಕಡೆಯಿಂದ ಬಂಡೆಯಿಂದ ಹಾರ್ತಿದ್ದೀನಿ, ಸೊ ಓಡ್ತಿದ್ದೆ. ಸೊ ಈ ಒಂದು ಫಿಲಮ್ ಹೋಲ್ ಶೂಟಿಂಗ್ ಫಿಸಿಕಲ್ ಚಾಲೆಂಜ್ ನನಗೆ ತುಂಬಾ ಇತ್ತು. ಸೊ ಎಷ್ಟೊಂದು ಸಲ ನಾನು ಮತ್ತು ಸರ್ ಇಬ್ಬರು ಕೂಡ ನಾವು ಒಂದೊಂದು ಶಾರ್ಟ್ ಎಲ್ಲ ಮುಗಿಸಿದ್ಮೇಲೆ ನಮಗೆ ಸಖತ್ತನೇ ಸುಸ್ತು ಕೂಡ ನಮ್ಗೆ ಆಗ್ತಿತ್ತು. ನಾವು ಒಂದು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ತೊಗೊಂಡು ಆಮೇಲೆ ಮತ್ತೆ ನಾವು ಸರಿ ಅಂತ ಟೇಕಿಗೆಲ್ಲ ಹೋಗ್ತಿದ್ವಿ. ಸೊ ಐ ಥಿಂಕ್ ಹೋಲ್ ಫಿಲಮ್ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗೇ ಇತ್ತು. ಆ್ಯಂಡ್ ಇನ್ನೊಂದು ದಿನ ನಾವು ಸ್ಮಶಾನದಲ್ಲಿ ಶೂಟ್ ಮಾಡಿದ್ರಿ ರಾತ್ರಿ 12 ಗಂಟೆಗೆ. ಸೊ ಫಸ್ಟು ಒಂದಿನ ಹಿಂದೆನೇ ಸರ್ ಬಂದು ಹೌದು, ಒಂದಿನ ಹಿಂದೆ ಬಂದು ಸರ್ ಹೇಳಿದ್ರು, ಮೇಘ ನಾವು ಈ ಥರ ಸ್ಮಶಾನದಲ್ಲಿ ಶೂಟಿಂಗ್ ಮಾಡ್ತಿದ್ದೀವಿ ರಾತ್ರಿ ಹೊತ್ತು, ಓಕೆ ಅಲ್ವಾ, ನಿಮ್ಗೇನು ಭಯ ಆಗಲ್ಲ ತಾನೆ ಅಂದರು. ನಾನಿಲ್ಲ ಪರವಾಗಿಲ್ಲ, ಎಲ್ಲರೂ ಇರ್ತಾರಲ್ಲ ಜೊತೆಲಿ, ಸೊ ನಂಗೇನು ಭಯ, ಒಬ್ಬಳೇ ಬರೀ ಕ್ಯಾಮ್ರಾ ಹಿಡ್ಕೊಂಡು ಹೋಗಿ ಅಂದಿದ್ರು ಆಬ್ವಿಯಸ್ಲಿ ಭಯ ಆಗ್ತಿತ್ತು. ಸೊ ಜೊತೆಗೆ ಟೀಮೆಲ್ಲ ಇರ್ತಾರೆ, ಸೊ ಏನು ಭಯನಾಗಲ್ಲ ಅಂದ್ಕೊಂಡಿದ್ದೆ. ಮತ್ತು ನಂಗೆ ಸರ್ ಹೇಳಿದ್ದು ನಾವೊಂದು 10:30 11ಗೆಲ್ಲ ಶೂಟಿಂಗ್ ಮುಗ್ದೋಗುತ್ತೆ, ತಲೆ ಕೆಡ್ಸ್ಕೊಬೇಡಿ ಅಂದಿದ್ರು. ಬಟ್ ಅಲ್ಲಿ ನಾವು ಹೋದ್ಮೇಲೆ ನಾವು 1:30 2 o'clock ತನಕ ನಾವು ಶೂಟ್ ಮಾಡ್ತಿದ್ರಿ. ನಾನಂತೂ ನನ್ನ ಲೈಫಲ್ಲೇ ಸ್ಮಶಾನಕ್ಕೆ ನಾನು ಹೋಗೇ ಇಲ್ಲ. ನಂಗೆ ಭಯ, ನನಗೆ ದೆವ್ವದ ಫಿಲಮು ಹಾರರು ಇದೆಲ್ಲ ನನಗೆ ತುಂಬಾ ಭಯ. ಮತ್ತು ಹೆಂಗೋ ಟೀಮ್ ಅವ್ರು ಇರ್ತಾರಲ್ಲ ಅಂತ ನಾನು ಹೋದೆ. ಬಟ್ ಅಲ್ಲಿ ಹೋಗ್ತಾ ನಾವು ಕತ್ಲೆ ಆಗ್ತಾ ಅಲ್ಲಿ ಎಷ್ಟೊಂದು ಸಮಾಧಿಗಳೆಲ್ಲ ಇರ್ತಿತ್ತು. ಅಲ್ಲಿ ಬೇರೆ ಸಮಾಧಿ ಮೇಲೆ ಅವ್ರ ಫೋಟೋಗಳೆಲ್ಲ ಹಾಕಿರ್ತಿದ್ರು, ಯಾವಾಗ ಬದುಕಿದ್ರು, ಯಾವಾಗ ಅವ್ರದ್ದು ಡೆತ್ ಆಯಿತು, ಹಿಂಗೆ ಅದನ್ನೆಲ್ಲ ನಾನು ನಮಗೆ ನೋಡೋಕೆ ಇಷ್ಟ ಇಲ್ಲ ಅಂದರೂ ಕೂಡ ನಾವು ಒಂದ್ಸಲ ಅಲ್ಲಿ ಹೋದಾಗ ಒಂದ್ಸಲ ನೋಡೋಣ ಅಂತ ಹಿಂಗೆ ಟಾರ್ಚ್ ಲೈಟ್ ನಿಮ್ಗೆ ಹಾಕ್ತೀವಿ, ಕ್ಯೂರಿಯಸ್ ಇರ್ತೀವಿ. ಸೊ ಅದೊಂದು ಸ್ವಲ್ಪ ಒಂಚೂರು ಭಯ ಆಯಿತು. ಬಟ್ ಸ್ಟಿಲ್ ಟೀಮೆಲ್ಲ ಇದ್ದರು. ನನಗೆ ಇನ್ನೊಂದು ಶಾರ್ಟ್ ನೆನಪಿದೆ, ಒಂದು ಶಾರ್ಟ್ ಇತ್ತು, ಅದು ವೈಟ್ ಶಾರ್ಟು. ಅದು ಹೆಂಗೆ ಅಂದರೆ ನಾನು ಮತ್ತು ಸರು ಸ್ಮಶಾನದಲ್ಲಿ ನಾವೇನೋ ಸರ್ಚ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ನಮಗೆ ಅಲ್ಲಿ ಹೇಳ್ತಿದ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ನೋಡಿ ನಾವು ಕಟ್ ಅಂತ ಹೇಳೋ ತನಕ ನೀವು ಬರಲೇಬೇಡಿ, ನೀವು ಪಾಡಿಗೆ ನೀವು ಹುಡುಕ್ತಾ ನೀವು ಹೋಗ್ತಾ ಇರಿ, ನಾವು ಕ್ಯಾಮ್ರಾನ ಯಾವಾಗ ಬೇಕೋ ಅಲ್ಲಲ್ಲಿ ಪ್ಯಾನ್ ಮಾಡ್ತಿರ್ತೀವಿ ಅಂತ. ಆ ಶಾರ್ಟನ್ನು ಕಮ್ಮಿ ಅಂದರೂ ಒಂದು 5 ನಿಮಿಷ ಕಂಟಿನ್ಯೂಸ್ ಆಗಿ ಮಾಡಿದ್ದೀವಿ. ಹೋಗ್ತಾ ಅಲ್ಲಿಂದ ಬಂತು, ಸರ್ ಇವಾಗ ನೀವೊಂದು ಕೆಲಸ ಮಾಡಿ, ಇಬ್ಬರು ಒಟ್ಟಿಗೆ ಇರಬೇಡಿ, ಬೇರೆ ಹೋಗಿ ಅಂದರು. ಬೇರೆ ಹೋಗ್ತಾ ನಾನು ಸರಿ ಬಿಡಿ ಇಲ್ಲ ಅಂತ ಬೇರೆ ಹೋಗ್ತಿದೀವಿ. ಹೋಗ್ತಾ ತುಂಬಾ ದೂರ ಆಯ್ತು. ನೀವು ಬೇರೆ ಕಡೆ ಯಾಕೆ ಹೋಗಿ ಕೇಳಿದ್ದು ಅಂದ್ರೆ, ಅಳುವ ಶಬ್ದ ಕೇಳೋ ಕಡೆ ನುಗ್ಗು ಇದೆಯಲ್ಲ ಸರ್, ಅದು ಅಳುವ ಶಬ್ದ ಕೇಳೋ ಕಡೆ ಹೋಗ್ತಾ ಇರಬೇಕು. ಆಕ್ಚುಲಿ ಇವ್ರು ಹೋಗಿದ್ ಕಡೆ ಹೆಂಗಿತ್ತು ಅಂದ್ರೆ, ಅಲ್ಲಿ ರಿಯಲ್ ಆಗಿ ಕೆಲವೊಂದು ಬಾಡಿಗಳನ್ನೆಲ್ಲ ನೈಟ್ ಅವಾಗಿನ ಸುಟ್ಟೆಲ್ಲ ಆಲ್ರೆಡಿ ಅಂದ್ರೆ ಬೂದಿ ಬರ್ತಾ ಇತ್ತು. ಅದನ್ನೇ ನಾವು ಆರ್ಟಿಫಿಷಿಯಲ್ ಆಗಿ ಅಲ್ಲೇನು ಹಾಕಕ್ ಹೋಗಿಲ್ಲ ಮುಂಚೆ, ಯಾಕಂದ್ರೆ ಆಲ್ರೆಡಿ ರಿಯಲಿಸ್ಟಿಕ್ ಆಗಿ ಇತ್ತಲ್ಲ. ಸೊ ಹಂಗೋಯ್ತು. ಓಕೆ, ಸೊ ಹಂಗೆ ಹೋಗ್ತಾ ಇಬ್ರು ದೂರ ಆಗ್ತಿದ್ವಿ. ನಾನು ಇವರಿಂದನೂ ದೂರ, ಟೀಮಿಂದನೂ ದೂರ, ಟೀಮ್ ಎಲ್ಲ ಇದ್ದಾರೆ, 4 ಇದ್ದಾರೆ. ಕತ್ಲೆ ಬೇರೆ ಆಗ್ತಾ ಇದೆ, ಕೈಯಲ್ಲಿ ಒಂದು ಟಾರ್ಚು ಮತ್ತೆ ಅದು ಬೆಂಕಿದೇನೋ ಇತ್ತು, ಏನ್ ಸರ್ ಪಂಜ್ ಹಿಡ್ಕೊಂಡು ಲಿಟ್ರಲಿ ಹೋಗ್ತೀನಿ. ನಾನು ಹೋಗ್ತಾ ಇದ್ದೀನಿ. ಆಮೇಲೆ ಸರಿ ಹೋಗ್ತಾ ನಾನು ಮನ್ಸಲ್ಲಿ ಉಳ್ಕೊಂಡೆ, ಅವ್ರು ಇನ್ನು ಎಷ್ಟು ಹೋಗಿ ಅಂದ್ರು ನಾನಂತೂ ಹೋಗಲ್ಲ, ಸುಮ್ಮನೆ ಇಲ್ಲೇ ರೌಂಡ್ ಹೊಡೆಯೋಣ ಅಂದ್ಬಿಟ್ಟು ಅಲ್ಲೊಂದು ಸಮಾಧಿ ಇತ್ತು, ಅದ್ರ ಸುತ್ತನೇ ರೌಂಡ್ ಹೊಡಿತಾ ಇದ್ದೆ.
ಆ ಕಡೆಯಿಂದ ಕಿರ್ಸ್ತಾರೆ, ಮೇಡಮ್ ಹೋಗಿ ಹೋಗಿ ಅಂತ. ನಾನು ಸಾಧ್ಯನೇ ಇಲ್ಲ, ನಾನಂತೂ ಇನ್ನು ದೂರ ಹೋಗಲ್ಲ, ಬೇಕಾದ್ರೆ ಇವ್ರ ಹತ್ರ ಹೋಗ್ತಿರಂತ ಹೆಂಗೋ ಆ ಕಡೆಯಿಂದ ಸುತ್ಕೊಂಡು ಇವ್ರ ಹತ್ರನೇ ಬಂದೆ. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಇಟ್ ವಾಸ್ ಚಾಲೆಂಜಿಂಗ್. ನಾನು ಈಗಲೇ ಹೇಳ್ಬಿಟ್ರೆ ಅದು ಏನು ಹುಡುಕ್ತೀನಿ ಅನ್ನೋದೇ ತಾನೇ ಸಿನಿಮಾ. ಸೊ ಅದರಿಂದ ನಾನಂತೂ ಅದನ್ನು ಹೇಳಲ್ಲ. ಅಂಜಲಿ ಅಂಜಲಿ, ಇವ್ರು ಅಂಜು ಅಂತ ಕರಿತಿರ್ತಾರೆ. ಅಂಜಲಿ ಅನ್ನೋ ತುಂಬಾ ಫೇಮಸ್ ನೇಮ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಸಿನಿಮಾದಲ್ಲಿ ಅಂಜು 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 ಬರೇ ಅಂಜು. ಸರ್ ಇಲ್ಲ ಅಗಸ್ತ್ಯ ಅಂತಲ್ಲ ಅವರು ಹೇಳಿದ್ದಾರೆ ಅಲ್ವಾ, ತುಂಬಾ ಇದೆ. ಹೌದು, ಯಾವ್ದ್ರಲ್ಲಿ ಎರಡರಲ್ಲಿ ಯಾವ್ದು ಜಾಸ್ತಿ ಅಂತ ನನಗೂ ಇನ್ನೂ ಗೊತ್ತಿಲ್ಲ, ನೋಡ್ಬೇಕು. ಅಂಜು ಅನ್ನೋದು ಜಾಸ್ತಿ ಇದೆಯಾ, ಅಗಸ್ತ್ಯ ಅನ್ನೋದು ಜಾಸ್ತಿ ಇದೆಯಾ? ಬಟ್ ಆದ್ರೆ ಫಿಲ್ಮ್ಸ್ ಅಂತ ಬಂದಾಗ ಅಂಜಲಿ ನೇಮು ಒಂದು ಅಂದ್ರೆ ಫಿಲ್ಮ್ ಅಲ್ಲಿ ಹೀರೋನ್ಗೆ ಅದು ತುಂಬಾ ಫೇಮಸ್. ಆಲ್ಮೋಸ್ಟ್ ಇದುವರೆಗೂ ಅಂಜಲಿ ಅನ್ನೋ ಹೆಸರು ಯಾವ್ಯಾವ ಫಿಲ್ಮ್ ಅಲ್ಲಿ ಬಂದಿದೆಯೋ ಆ ಒಂದು ಫಿಲ್ಮ್ ಎಲ್ಲಾನು ಕೂಡ ಜನರು ಇಷ್ಟಪಟ್ಟಿದ್ದಾರೆ. ಸೊ ಐ ಹೋಪ್ ನಮ್ ಫಿಲ್ಮು ಇಷ್ಟ ಆಗುತ್ತೆ. ಲವ್ ಆಂಗಲ್ ಖಂಡಿತ ಇದೆ. ಯಾಕಂದ್ರೆ ನೀವು ಸಾಂಗ್ಗೆ ಸರ್ ಹಾಡಿದ್ದಾರೆ, ಶರಣ್ ಸರ್, ಯಾಕೋ ಬ್ರಹ್ಮದೇವ ಅಂತ. ಸೊ ಅವ್ರು ಈ ಥರ ಹುಡುಗಿರ್ನ ಮೈಂಡಲ್ಲಿ ಇಟ್ಕೊಂಡು ಸಾಂಗ್ ಹೇಳಿದ್ದಾರೆ ಅಂದರೆ ಆಬ್ವಿಯಸ್ಲಿ ಲವ್ ಆ್ಯಂಗಲ್ ಇದ್ದೇ ಇದೆ. ಆ್ಯಂಡ್ ಈ ಒಂದು ಫಿಲಮಲ್ಲಿ ನಮ್ಮದೊಂದು ಕ್ಯೂಟ್ ಲವ್ ಸ್ಟೋರಿ ಇದೆ. ಅದು ಕೂಡ ನಿಮ್ಗೆ ಫಿಲ್ಮಲ್ಲಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಪ್ರೀತಿ ಅಂದರೆ ಬರೀ ಇಟ್ಸ್ ನಾಟ್ ಅಬೌಟ್ ಬ್ಯೂಟಿ ಆರ್ ಅಟ್ರಾಕ್ಷನ್ ಆರ್ ಲಸ್ಟ್, ಅದಕ್ಕಿಂತ ಹೆಚ್ಚಿನ ಮೇಲೂ ಕೂಡ ಪ್ರೀತಿ ಇದೆ. ಸೊ ಅದು ನಾವು ಈ ಫಿಲಮಲ್ಲಿ ತೋರಿಸಿದ್ದೀವಿ. ಐ ಥಿಂಕ್ ಈ ಥರ ಒಂದು ಕಾನ್ಸೆಪ್ಟಲ್ಲಿ ರಿಗಾರ್ಡಿಂಗ್ ಜರ್ನಿ ಕನ್ನಡದಲ್ಲಿ ಇದುವರೆಗೂ ಒಂದು ಸ್ಟೋರಿ ಬಂದಿಲ್ಲ ಅಂತ ನಾನು ಅನ್ಕೊತಿದ್ದೀನಿ. ಅಂದರೆ ನಂಗೆ ಗೊತ್ತಿಲ್ಲ, ಬಟ್ ಆದರೆ ನಾನಂತೂ ನೋಡಿಲ್ಲ. 5 years ಬ್ಯಾಕ್ ಐ ಥಿಂಕ್ ಟಾಲಿವುಡ್ ಅನ್ಕೊತೀನಿ, ತೆಲುಗುಲ್ ಬಂದಿದೆ ಒಂದು ರಿಗಾರ್ಡಿಂಗ್ ಜರ್ನಿ. ಗೋಪಿಚಂದ್ದು ಮತ್ತೆ ತಾಪ್ಸಿ ಅವ್ರದ್ದು ಒಂದು ರಿಗಾರ್ಡಿಂಗ್ ಜರ್ನಿ, ಈ ಥರ ಒಂದು ತೆಲುಗು ಫಿಲಮ್ ಬಂದಿತ್ತು. ಬಟ್ ಕನ್ನಡದಲ್ಲಿ ಇದುವರೆಗೂ ರಿಗಾರ್ಡಿಂಗ್ ಜರ್ನಿ ಈ ಥರ ಒಂದು ಹಂಟಿಂಗ್ ಸ್ಟೋರಿ ಬಂದಿಲ್ಲ. ಸೊ ಆದ್ದರಿಂದ ಇದು ನಿಮಗೊಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಸೊ ಆದ್ದರಿಂದ Feb 6th ಸರ್ಕಾರಿ ಶಾಲೆ H8 ಫಿಲ್ಮ್ ನೋಡಿ. ಈ ಸ್ಟೋರಿ ಈಗ ಮೇಘ ಹೇಳ್ದಂಗೆ ಫುಲ್ ಕಂಪ್ಲೀಟಾಗಿ ಯಾವುದೇ ಸಿನಿಮಾ ಕಂಪೇರ್ ಮಾಡಿದ್ರೆ ಈ ಸಿನಿಮಾ ಒಂಚೂರು ವಿಭಿನ್ನ ಅನ್ನೋ ಥರ ಹೇಳ್ತಾರೆ. ಬಟ್ ನಾನು ಹೇಳ್ತಾ ಇರೋದು ಅದನ್ನೇ. ಯಾಕೆ ಅಂತಂದರೆ ಇದು ಒಂದು 5 ನಿಮಿಷ ಒಂದು ಸೀಕ್ವೆನ್ಸ್ ರನ್ ಆಯಿತು ಸ್ಟೋರಿ ಅಂತಂದರೆ ಇದೇ ಮೂಮೆಂಟಲ್ಲಿ ಇದೇ ಫ್ಲೋನಲ್ಲೇ ಎಂಡೋರ್ಗೆ ಹೋಗುತ್ತೆ ಅಂತಾರೆ. ಬಟ್ 5 minutesಗೆ ಒಂದ್ಸರಿ ಚೇಂಜ್ ಆಗ್ತಾ ಹೋಗುತ್ತೆ ಸರ್. ಆ ಸಿನಿಮಾಗೆ ಆ ಟೈಟ್ಲು ಅಗತ್ಯ ಅನ್ನಿಸ್ತು ಸರ್. ಯಾಕೆಂದರೆ ಇವಾಗ ಟೀಸರ್ ನೋಡಿದರೆ ಎಲ್ಲಿ ಶಾಲೆಯಲ್ಲೂ ಕಾಣ್ತಾ ಇಲ್ಲಲ್ಲ, ಎಲ್ಲ ಬೇರೆನೇ ಕಾಣ್ತಾ ಇದೆ, ಶಾಲೆ ಯಾವಾಗ ಅಂತ. ಡೆಫಿನೆಟಾಗಿ ಟ್ರೈಲರಲ್ಲಿ ತೋರಿಸ್ತೀನಿ. ಯಾಕಂದರೆ ಟೀಸರಲ್ಲಿ ಕಂಪ್ಲೀಟ್ H8 ಮೇಲೇ ಕಂಪ್ಲೀಟ್ ಸ್ಟೋರಿ ಇದೆ. ಪ್ರತಿ ಒಂದು ಮೂಮೆಂಟ್, ಒಂದು ಸೀನು ಯಾರನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೀನ್ನ. ಈಗ ಒಂದು ಸೀನ್ ಆದಮೇಲೆ ಈ ನೆಕ್ಸ್ಟ್ ಸೀನ್ ಈ ಥರ ಬರುತ್ತೆ ಅಂತ ಅನ್ಕೊಂತಾರೆ, ಬಟ್ ಅದು ಬರೋದಿಲ್ಲ. 100 ಜನ ಕೂತ್ಕೊಂಡು ಆಡಿಯನ್ಸ್ ನೋಡ್ತಾ ಇದ್ದಾರೆ ಅಂದರೆ ಅವ್ರ ನಿರೀಕ್ಷೆಗೂ ಮೀರಿ ನೆಕ್ಸ್ಟ್ ಸೀನ್ ಬರುತ್ತೆ, ಆ ಥರ ಹೋಗುತ್ತೆ ಸರ್. 2 hours 40 minutes ಸಿನಿಮಾ ಇದೆ. ಇದು ಚಿತ್ರದುರ್ಗ, ಶಿವಮೊಗ್ಗ, ಕುಂಬಳಗೂಡು, ಶಿರಾ, ಹಿರಿಯೂರು, ಬೆಂಗಳೂರಲ್ಲೂ ಈ ಭಾಗಗಳಲ್ಲಿ ಮಾಡಿದ್ವಿ. ಇನ್ನು ಕೆಲವೊಂದು 1 or 2 ಮಿಸ್ ಮಾಡಿದ್ವಿ ಅನ್ಕೊಂತೀನಿ ಸರ್. ಪ್ರೊಡ್ಯೂಸರಿಗೆ ನಮಗೇನು ಯೋಚನೆ ಇಲ್ಲ. ಯಾಕೆ ಅಂತಂದರೆ ನಾ ಇದುವರೆಗೂ 4 ಜನ ಪ್ರೊಡ್ಯೂಸರ್ಗಳು ಏನು ಇದಕ್ಕೊಂದು ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದಾರೆ, ಒಬ್ಬರಿಗೂ ಕಂಪ್ಲೀಟ್ ಸ್ಟೋರಿ ಹೇಳಿಲ್ಲ. ಯಾಕಂದರೆ 1 ಲೈನ್ ಸ್ಟೋರಿಗೇನೆ ಅವ್ರು ಫೀದ್ ಆಗಿದ್ದಾರೆ. 1 ಲೈನ್ ಸ್ಟೋರಿ ಹೇಳಿದಕ್ಕೆ ಅವರು ತುಂಬ ಫೀದ್ ಆದರು. ಈ ಸ್ಟೋರಿ ತುಂಬ ಚೆನ್ನಾಗಿದೆ, ಯಾಕಂದರೆ ಇದುವರೆಗೂ ಯಾವ ಲ್ಯಾಂಗ್ವೇಜಲ್ಲೂ ಬಂದಿಲ್ಲ ಅನ್ನೋದು. ನಾನು ಕನ್ನಡ ಅಂತ ನಾನು ಹೇಳ್ತಾ ಇಲ್ಲ, ಬೇರೆ ಲ್ಯಾಂಗ್ವೇಜಲ್ಲಿ ಇನ್ಕ್ಲೂಡು. ಈಗ ಗೋಪಿಚಂದ್ ಅವ್ರದ್ದು ಒಂದು 4-5 years ಬ್ಯಾಕಲ್ಲಿ ಒಂದು ಸಿನಿಮಾ ಬಂತು. ಅದರಲ್ಲಿ ಒಂದೊಂದೇ ಒಂದು 2-3 ವೇನಲ್ಲಿ ಟ್ರಾವೆಲ್ ಆಗುತ್ತೆ. ಇದು ಒಂದು 10-12 ಸೀಕ್ವೆನ್ಸಲ್ಲಿ ಟ್ರಾವೆಲ್ ಆಗೋದ್ರಿಂದ ತುಂಬ ಎಲ್ಲರಿಗೂ ಇಷ್ಟ ಆಯಿತು. ಮೇಯ್ನಾಗಿ ಗಿಲ್ಲಿ ನಟ ಇದ್ದಾರೆ. ಮುಖ್ಯವಾಗಿ ಗಿಲ್ಲಿ ನಟ ಹೊರಗಡೆ ಬರೋದನ್ನೇ ನಾವು ಕಾಯ್ತಾ ಇದ್ದೀವಿ. ಇನ್ನೊಂದೇನೆಂದರೆ ಈ ಟೀಸರ್ನ ತುಂಬ ಜನ ಕೇಳಿದರು. ಟೀಸರ್ನ ಇದರಲ್ಲಿ ಮಳವಳ್ಳಿನಲ್ಲಿ ಬೇಡೋಣ ಅಂತಂದರು. ನಮ್ಮ ಮೋಹನ್ ಸರ್ ಇದ್ದಾರೆ, ಇವರು ಅಭಿಮಾನಿಗಳೆಲ್ಲನ ಶಿರಾದಲ್ಲಿ ಮಾಡೋಣ, ಪೌಗಡದಲ್ಲಿ ಮಾಡೋಣ ಅಂತ ಇವರು ಕೇಳಿದರು. ಒಬ್ಬೊಬ್ಬರು ಒಂದೊಂದು ಕಡೆ ಆ ಥರ ಹೇಳ್ತಾ ಇರಬೇಕಾದ್ರೆ ಏನೂ ಬೇಡ ಅಂತ ಅಂದ್ಬಿಟ್ಟು ಬೆಂಗಳೂರಲ್ಲೇ ನಾವು ಮಾಡಿದ್ವಿ. ಬಟ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಟೀಸರು. ಅದ್ರ ಜೊತೆಗೆ ಗಿಲ್ಲಿ ನಟ ಈಗ ಹೊರಗಡೆ ಬರೋದನ್ನೇ ನಾವು ಕಾಯ್ತಾ ಇದ್ದೀವಿ. ಯಾಕಂದರೆ ಸಿನಿಮಾ ಪ್ರಮೋಷನ್ಗೆ ಅವರು ನಮಗೆ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಇವತ್ತು ಅವ್ರ ತಂದೆ ತಾಯಿನೇ ಇವತ್ತು ಒಂದು ಪೋಸ್ಟ್ರನ್ನ ರಿಲೀಸ್ ಮಾಡಿದರು, ನಮ್ಮ ಮೂವಿ ಪೋಸ್ಟ್ರನ್ನ. ಅದ್ರ ಜೊತೆಗೆ ಅವ್ರ ಅಣ್ಣ ಆಗಿರ್ಬೋದು, ಅವ್ರ ಫ್ಯಾಮಿಲಿ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದಾರೆ. ಹೌದು, ಅವ್ರ ಸ್ಕೂಲಲ್ಲಿ ಅವರು ಟೀಚರ್ಸ್ಗಳು ಮುಖ್ಯವಾಗಿ ಅವ್ರು ತುಂಬ ಸಪೋರ್ಟ್ ಇದೆ. ಅಂದರೆ ಇವಾಗ ಪ್ರತಿಯೊಂದು ಎಲ್ಲೇ ಒಂದು ವಿಡಿಯೋ ಬಂದ್ರೂ ಮಳವಳ್ಳಿ ತಾಲೂಕಲ್ಲಾಗಲಿ ಅಥವಾ ಮಂಡ್ಯದಲ್ಲಾಗಲಿ ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ತುಂಬ ಜನ ಫಾಲೋ ಮಾಡ್ತಾ ಇದ್ದಾರೆ ಅದನ್ನು, ವಿಡಿಯೋನ. ಅದು ತುಂಬ ಖುಷಿ ವಿಚಾರ ಇದೆ. ಅದ್ರ ಜೊತೆಗೆ ಈಗ
ಮೋಹನ್ ಅವರಿದ್ದಾರೆ. ಇವರು ಸಮುದಾಯ ಏನಿದೆ ಕಂಪ್ಲೀಟಾಗಿ ಅವ್ರದಿನ್ನ ಏನು ಫುಟೇಜ್ ಏನೂ ಬಿಟ್ಟಿಲ್ಲ. ಜಸ್ಟ್ ಒಂದು ಫೋಟೋ, ಜಸ್ಟ್ ಒಂದು 2-3 ಸೆಕೆಂಡ್ಸ್ ವೀಡಿಯೋಗಳ್ನ ಮಾತ್ರ ಬಿಟ್ಟಿದ್ದೀವಿ. ಅದರಲ್ಲಿರೋ ಒಂದೊಂದು ಡೈಲಾಗ್ಗಳು ಮಾತ್ರ ತುಂಬ ವಿಭಿನ್ನವಾಗಿದ್ದಾವೆ, ತುಂಬ ಕ್ಯಾಚಿ ಆಗಿದ್ದಾವೆ. ಅದು ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ.